ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇದು ನೋಡ್ತಿದ್ದಂಗೆ ಗೊತ್ತಾಗ್ತಾಯಿದೆ ಕಬಾಬ್ ಅಂತ. ಅದೇ ಇದು ಚಿಕನ್ ಕಬಾಬು. ಬೆಳಿಗ್ಗೆ ನಾನು ಹೇಳಿದ್ನಲ್ಲ, ಚಿಕನ್ ಕೈಮಾ ಮಾಡಿದ್ನಲ್ಲ, ಆವಾಗ ಸ್ವಲ್ಪ ಕಬಾಬ್ ಮಾಡ್ತೀನಿ ನಾನು ಅರ್ಧದಷ್ಟು, ಒಂದು ಅರ್ಧ kg ಅಷ್ಟು ಅಂತ ಹೇಳಿದ್ನಲ್ಲ, ಅದನ್ನು ನಾನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋದು ಅಂತ ನಾನು ಮನೆ ಇಂಗ್ರೀಡಿಯೆಂಟ್ಸೇ ಹಾಕಿ ಮಾಡೋದು, ಹೊರಗಡೆಯಿಂದ ಏನು ತಂದು ಹಾಕೋದಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಕ್ರಿಸ್ಪಿನೆಸ್ ಆಗಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಎರಡೇ ಬೆಳ್ಳಲ್ಲಿ ಕಟ್ಟಾಗೋ ಅಂಥದ್ದು, ಮತ್ತು ಒಳಗಡೆನೂ ಅಷ್ಟೇ ಸಾಫ್ಟಾಗಿರುತ್ತೆ, ಗಟ್ಟಿ ಗಟ್ಟಿ ಥರ ಇರಲ್ಲ. ನೋಡಿ ತೋರಿಸ್ತಾ ಇದ್ದೀನಿ, ಈ ಥರ ಒಳಗಡೆನೂ ಅಷ್ಟೇ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು, ಹೊರ್ಗಡೆನೇ ಏನು ತಂದು ಹಾಕಿ ಮಾಡೋ ಅಂಥದ್ದಿಲ್ಲ. ಮತ್ತು ಕಲ್ಲರಿಗೂ ಏನು ಹಾಕೋದಿಲ್ಲ. ನೋಡಿ, ಅದೇ ಕಲರ್ಫುಲ್ಲಾಗಿ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇಲ್ಲಿ ಹೆಚ್ಚು ಕಮ್ಮಿ 3/4 kg ಅಷ್ಟು ಚಿಕನ್ ಇದೆ. ನೋಡಿ, ಕಟ್ ಮಾಡಿ ನಾನು ಈ ಥರ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈಗ 1.5 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಜಾಸ್ತಿ ಏನು ಹಾಕೋದೇನು ಬೇಡ, ಅಷ್ಟೇ ಸಾಕಾಗುತ್ತೆ. ತುಂಬ ಮಸಾಲೆ ಎಲ್ಲ ಹಾಕ್ಬಾರ್ದು. 1 ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕ್ತೇವೆ ಫಸ್ಟಿಗೆ. ಈಗ ಗರಂ ಮಸಾಲ ಮನೇಲೇ ಮಾಡ್ಕೊಂಡಿರೋ ಅಂತ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನು, ಖಾರದ ಪುಡಿ ಮಾತ್ರ 1-2 ಸ್ಪೂನಷ್ಟು ಹಾಕಿ. ಯಾಕೆಂದರೆ ಕಲ್ಲರು ಬರಬೇಕು ಮತ್ತು ಖಾರನೂ ಬರಬೇಕಲ್ಲ, ಹಾಗಾಗಿ 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಹಾಕಿದ್ದೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರೂ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ, ಮನೆ ಇಂಗ್ರೀಡಿಯೆಂಟ್ಸೇ ಹಾಕಿ ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಕಾರ್ನ್ಫ್ಲೋರ್ ಮಾತ್ರ ಒಂದು 4 ಸ್ಪೂನ್ ಹಾಕ್ತಾಯಿದ್ದೀನಿ. ಅದು ಕೋಟಿಂಗಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಏನಾಗುತ್ತೆ ಅಂದರೆ, ತುಂಬ ಹಾಕ್ಬಿಟ್ರೆ ಅದು ಮಸಾಲೆ ಡ್ರೈ ಆಗೋದಿಲ್ಲ, ಎಲ್ಲ ಹಾಗೆ ಮೆತ್ಕೊಂಡಿರುತ್ತೆ ಚಿಕನ್ನಿಗೆ. ನಾನು ಮಾಡ್ತೀನಲ್ಲ ನೋಡಿ, ಕಬಾಬಲ್ಲಿ ಒಂಚೂರು ಬಿಟ್ಕೊಳೋದು ಇಲ್ಲ, ಎಣ್ಣೆಲಿ ಏನೂ ಆಗೋದಿಲ್ಲ. ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ವೈಟ್ ಎಳ್ಳು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ನೋಡಿ, ನಾನು ಮೊಸರನ್ನ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಚಿಕನ್ನಿಗೆ ಅದು ಒಳಗಡೆ ಸ್ವಲ್ಪ ಗಟ್ಟಿ ಥರ ಆಗುತ್ತೆ ಫ್ರೈ ಎಲ್ಲ ಇದೆಲ್ಲ ಮಾಡಿದಾಗ. ಮೊಸರು ಹಾಕಿದ್ರೆ ಸಾಫ್ಟ್ನೆಸ್ ಬರುತ್ತೆ, ಕಚ್ಚಾ ಥರ ಆಗೋದಿಲ್ಲ. ಹಾಗಾಗಿ ನಾನು ಒಂದು 4 ಸ್ಪೂನಷ್ಟು ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ವೆನಿಗರ್ ಹಾಕ್ತಾಯಿದ್ದೀನಿ. ಅದು ಕಲಸೋವಷ್ಟು ಮಾತ್ರ ವೆನಿಗರ್ ಹಾಕ್ತೀನಿ. ಯಾಕೆ ಅಂದರೆ, ತುಂಬ ತೆಳು ಮಾಡ್ಕೋಬೇಡಿ, ಆದಷ್ಟು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟೇ ಸಾಕಾಗುತ್ತೆ. ನೀವು ಮತ್ತೆ ನೀರೆಲ್ಲ ಹಾಕೋ ಅಂಥದ್ದೇನೂ ಇರಲ್ಲ. ಮತ್ತು ಎಷ್ಟು ಕಲ್ಲರಾಗಿ ಬರುತ್ತೆ ನೋಡಿ, ಅದಕ್ಕೇ ನಾನು ಹೇಳೋದು, ನೀವು ಮನೆ ಖಾರ ಪುಡಿನೇ ಯೂಸ್ ಮಾಡ್ಕೊಳ್ಳಿ. ಅದೇ ಕಲ್ಲರು, ಖಾರ, ಟೇಸ್ಟು ಎಲ್ಲ ಕೊಡುತ್ತೆ ಅಂತ ಹೇಳೋದು. ಅದಕ್ಕೆ ನಾನು ಹೇಳೋದು, ನೀವು ಮೆಣಸಿನ್ಕಾಯಿನ ಸ್ವಲ್ಪ, ನಾನಿಲ್ಲಿ ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಚಿಕನನ್ನು ಹಾಕಿ ಚೆನ್ನಾಗಿ ಕಲಸೋಣ. ನಾನು ಮಧ್ಯಾಹ್ನನೇ ಕೈಮಾ ಸಾಂಬಾರು ಮಾಡಿದ ಮೇಲೆ ಇದನ್ನು ಕಲಸಿಟ್ಟಿದ್ದೆ, ಸಂಜೆಗೆ ಹಾಕೋಣ ಅಂತ. ಹಾಗಾಗಿ ನಾನು ಮಧ್ಯಾಹ್ನನೇ ಕಲಸಿಡ್ತಾಯಿದ್ದೇನೆ ಇದನ್ನು. ನೋಡಿ, ಈ ಥರ ಚೆನ್ನಾಗಿ ಕೈಯಲ್ಲೇ ಈ ಥರ ಎಲ್ಲ ಮಿಕ್ಸ್ ಮಾಡಿ ಕಲಸಿ ಇಡಬೇಕು. ಫಸ್ಟು ಮಸಾಲೆನ ಚೆನ್ನಾಗಿ ಕಲಿಸ್ಕೋಬೇಕು, ಆಮೇಲೆ ಚಿಕನ್ನ ಈ ಥರ ಹಾಕಿ ಕಲಿಸ್ಕೋಬೇಕು. ಇದನ್ನು ಈಗ ನಾನು ಫ್ರಿಜ್ನಲ್ಲಿ ಇಡ್ತೀನಿ. ಈಗ ಸಂಜೆ ನಾನು ಹಾಕ್ತಾಯಿದ್ದೀನಿ. ನೋಡಿ, ಕೋಟಿಂಗಿಗೆ ಮಾತ್ರ ಎಷ್ಟು ಬೇಕು ಅಷ್ಟೇ ಮಸಾಲೆ ಇರಬೇಕು, ತುಂಬ ಮೇಲೆಲ್ಲ ಮಸಾಲೆ ಇರಬಾರ್ದು. ಇದು ಬೋನ್ಲೆಸ್ ಚಿಕನ್ ಆಗಿದೆ. ನಾನು ಬೋನ್ ಇರೋ ಅಂಥದ್ದನ್ನು ಮಾಡ್ಬೋದು, ಅದರಲ್ಲೂ ಏನು ಡಿಫ್ರೆನ್ಸ್ ಏನು ಅನಿಸಲ್ಲ. ಇನ್ನೊಂದು ದಿನ ಇನ್ನೂ ಬೇರೆ ಥರ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಈ ಥರ ಸಿಂಪಲ್ಲಾಗಿ ಮಾಡೋ ಅಂಥದ್ದು ಮನೆಯಲ್ಲೇ, ಹಾಗಾಗಿ ಈ ಕಬಾಬ್ನ ತೋರಿಸ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಹಾಕಿದ್ದೀನಿ, ಐ ಫ್ಲೇಮ್ ಕೊಟ್ಟಿದ್ದೀನಿ. ಈಗ ಯಾಕೆ ಅಂದರೆ, ಅದು ಮಸಾಲೆ ನೀಟಾಗಿ ಎಲ್ಲ ಎಣ್ಣೆಲಿ ಇದಾಗಬೇಕು, ಫ್ರೈ ಆಗಬೇಕು.
ಸ್ವಲ್ಪ ಒಂದು 2 ನಿಮಿಷ ಆದಮೇಲೆ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡು ಮಗ್ಚಾಕ್ಕೊಳ್ಳಿ. ಅಲ್ಲಿ ತನಕ ಅದಕ್ಕೆ ಕೈ ಹಾಕ್ಬಾರ್ದು. ನೋಡಿ ಎಣ್ಣೆಲಾಗಲಿ ನಂದು ಮಾಡ್ತಾಯಿದ್ದೀನಲ್ಲ ಫ್ರೈಯಲ್ಲಿ ಒಂದು ಸ್ವಲ್ಪನಾರು ಮಸಾಲೆ ಬಿಟ್ಕೊಂಡಿದೆಯಾ ಅಂತ ಈ ಥರ ಮಾಡಬೇಕು. ಆಮೇಲೆ ಕಲ್ಲರು ನೋಡಿ ನಾನೇನು ಕಲ್ಲರ್ ಹಾಕಿಲ್ಲ, ಏನಿಲ್ಲ, ನಿಮಗೇ ತೋರಿಸಿದ್ದೀನಿ. ಒಂಚೂರು ಕಲ್ಲರ್ ಏನು ಹಾಕಿಲ್ಲ, ಆದರೂ ಅಷ್ಟು ಚೆನ್ನಾಗಿ ಕಲ್ಲರ್ ಬರುತ್ತೆ. ಅದಕ್ಕೆ ನಾನು ಹೇಳೋದು ಖಾರ ಪೌಡ್ರನ್ನ ನೀವು ಮನೇಲೇ ಮಾಡಿಸ್ಕೊಳ್ಳಿ. ಒಳ್ಳೆ ಖಾರ ಮೆಣ್ಸಿಕಾಯಿ ತೊಗೊಂಬಂದು ಹತ್ತಿಗಿರಿ ಮತ್ತು ಬ್ಯಾಡಗಿ ಮತ್ತು ಗುಂಟೂರು ಅಂತ 3 ಮಿಕ್ಸ್ ಮಾಡಿ ನೀವು ಹಾಕ್ಸ್ಕೊಂಡ್ರೆ ಕಲ್ಲರು, ಖಾರ, ಟೇಸ್ಟು ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಹೇಳೋದು ಖಾರ ಪುಡಿ ಎಲ್ಲ ನೀವು ಮನೇಲೇ ಮಾಡಿಸ್ಕೊಂಡ್ರೆ ನೀವು ಕಲ್ಲರ್ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ ಕಬಾಬು. ಮತ್ತೊಂದು ಚೂರು ಮಸಾಲೆನೂ ಬಿಟ್ಕೊಂಡಿಲ್ಲ ನೋಡಿ. ನಮ್ಮ ಮಗ ಅದೇನೋ ಕರ್ಬೇವಿನ ಸೊಪ್ಪು ಹಾಕಮ್ಮ ಅಂತ ಕರ್ಬೇವಿನ ಸೊಪ್ಪು ಹಾಕ್ಸಿದ್ದಾನೆ, ಬಂದು ಹಾಕ್ದ. ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಕಸ್ತೂರಿ ಮೇಥಿ ಹಾಕಿದ್ದೀನಲ್ಲ, ಅದೇ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ ಈ ಥರ ಫ್ರೈ ಆಗಬೇಕು ನೀಟಾಗೆ. ನೋಡಿ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಆಗಬೇಕು. ಈ ಬಾಣಲಿಗೂ ಸ್ವಲ್ಪನೂ ಅಂಟ್ಕೊಳೋದಿಲ್ಲ. ಅದಕ್ಕೆ ನಾನು ಹೇಳೋದು ಈ ಥರ ಒಂದು ಕಬ್ಬಿಣದ ಬಾಣಲಿ ತೊಗೊಳ್ಳಿ. ಇದು ತೊಗೊಂಡ್ರೆ ನೀವು ಬೋಂಡ, ಬಜ್ಜಿ, ಪೂರಿ ಏನು ಬೇಕಾದರೂ ಎಣ್ಣೆ ಪದಾರ್ಥ ಎಲ್ಲ ಕರಿಬೋದು. ಮತ್ತು ಒಂಥರ ಈ ಬೇರೆ ಇದರಲ್ಲಾದರೆ ಜಿಗಿಟಾಗಿ ಆಗುತ್ತೆ. ಇದೆಲ್ಲ ಏನು ಅಂಟ್ಕೊಳೋದು ಇಲ್ಲ, ಏನೂ ಇಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಬಾಣಲಿ ತೊಗೊಳ್ಳಿ ಅಂತ ನಾನು ಹೇಳೋದು. ನೋಡಿ ಈಗ ಎತ್ತುತ್ತಾ ಇದ್ದೀನಿ, ಫ್ರೈ ಆಗಿದೆ. ನೀವೇ ನೋಡ್ತಾ ಇದ್ದೀರಾ ಎಣ್ಣೆಲಿ ಏನಾದ್ರು ಸ್ವಲ್ಪನಾದ್ರು ಮಸಾಲೆ ಬಿಟ್ಕೊಂಡಿದೆಯಾ ಅಂತ. ಅದು ಬಿಟ್ಕೊಳೋದಿಲ್ಲ. ಕೋಟಿಂಗಿಗೆ ಎಷ್ಟು ಬೇಕು ಅಷ್ಟೇ ಮಸಾಲೆ ಹಾಕ್ಕೊಳ್ಳಿ, ಜಾಸ್ತಿ ಎಲ್ಲ ಹಾಕಬೇಡಿ. ಕಾರ್ನ್ಫ್ಲೋರ್ ಎಲ್ಲ ತುಂಬ ಎಲ್ಲ ಹಾಕಬೇಡಿ. ನಿಮಗೆ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ ನೋಡ್ಕೊಳ್ಳಿ ಅಂದಾಜು. ನಾನು ಮಾಡೋ ಸ್ಟೆಪ್ಪಲ್ಲಿ ನೀವು ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ನೀವೇನು ಬೇರೆ ಏನು ಹಾಕುವಂಥದ್ದೇನಿರಲ್ಲ. ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ. ನಾನು ನಿಮಗೆ ಅದನ್ನು ಆರಿದ ಮೇಲೆ ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬಂದಿದೆ ಅಂತ. ನಾನು ಆದಷ್ಟು ಮನೆಯಲ್ಲೇ ಈ ಥರದನ್ನೆಲ್ಲ ಮಾಡ್ಕೊಳ್ಳಿ. ಹೊರ್ಗಡೆ ಥರದನ್ನು ಅವಾಯ್ಡ್ ಮಾಡಿ. ಯಾಕೆಂದರೆ ಅವರು ಕರ್ದಿದ್ದೆಣ್ಣೆಲ್ಲೇ ಕರ್ದು ಮಾಡ್ತಾರೆ. ನೀವು ಅಷ್ಟೇ ಕಬಾಬ್ನ 2 ಸಲ ಮಾತ್ರ ಯೂಸ್ ಮಾಡಬೇಕು ಎಣ್ಣೆನ, ಮತ್ತೆ ಅದನ್ನು ಯೂಸ್ ಮಾಡಬಾರ್ದು. ಅಷ್ಟೊಂದು ಹೆಲ್ದಿ ಅಲ್ಲ ಅಂತ ಹೇಳ್ತಾರೆ. ಅದ್ರದ್ದು ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತಲ್ಲ, ಹಾಗಾಗಿ 2 ಸಲ ಯೂಸ್ ಮಾಡ್ಬೋದು. ನೋಡಿ ಈ ಥರ ಹಾಕಬೇಕಾದ್ರೆ ಸ್ಲೋ ಫ್ಲೇಮ್ ಇಟ್ಕೊಂಡಿರಬೇಕು. ಯಾಕೆಂದರೆ ಎಣ್ಣೆ ಎಲ್ಲ ಆರೋ ಚಾನ್ಸಸ್ ಇರುತ್ತಲ್ಲ, ಹಾಗಾಗಿ ನೋಡಿ ಈ ಥರ ಲೋ ಫ್ಲೇಮಲ್ಲೇ ಹಾಕಬೇಕು. ಈಗ ಸ್ವಲ್ಪ ಹೈ ಫ್ಲೇಮ್ ಮಾಡಿದ್ರೆ ನೋಡಿ ಎಣ್ಣೆ ಎಲ್ಲ ಹೊರಗಡೆ ಎಲ್ಲ ಅದಕ್ಕೆ ಮಸಾಲೆಗೆಲ್ಲ ಕೋಟಿಂಗ್ ಆಗುತ್ತೆ. ಆಮೇಲೆ ನೀವು ಸ್ವಲ್ಪ ಫ್ಲೇಮ್ನ ಫ್ಲೋ ಮಾಡಿ ನೀವು ಕಬಾಬ್ನ ಬೇಯಿಸ್ಕೋಬೇಕು. ಅದು ಒಂದು 2 ನಿಮಿಷ ಆಗೋ ತನಕ ಕೈ ಹಾಕಬಾರ್ದು. ನೋಡಿ ಕಬಾಬ್ ರೆಡಿಯಾಗಿದೆ. ನಾನು ಇಲ್ಲಿ ಮುರಿದು ತೋರಿಸ್ತೀನಿ ನೋಡಿ ಯಾವ ಥರ. ಸ್ವಲ್ಪ ಬಿಸಿ ಇದೆ, ಹಾಗಾಗಿ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಕಲ್ಲರೇನು ಯೂಸ್ ಮಾಡಿಲ್ಲ. ಈಗ ಮುರಿದು ತೋರಿಸ್ತೀನಿ ನೋಡಿ. ನಿಮ್ಗೇನಾರ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೊಂದು ರೆಸಿಪಿ ಜೊತೆ ಬರ್ತಾಯಿರ್ತೀನಿ ನೋಡಿ. ಇವಾಗ ತೋರಿಸ್ತೀನಿ ಮುರಿದ್ಬಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ. ಹೊರ್ಗಡೆನೂ ಅಷ್ಟೇ ಕ್ರಿಸ್ಪೀಸ್ ಆಗಿರುತ್ತೆ. ನಾನು ನಿಮಗೆ ಸ್ಪೂನಲ್ಲಿ ಅದನ್ನು ಇದು ಮಾಡಿ ತೋರಿಸ್ಬೇಕಿತ್ತು, ಅದು ತೋರ್ಸೋಕ್ಕಾಗಲಿಲ್ಲ. ಮತ್ತು ಇನ್ನೊಂದೂ ನಾನು ಮುರಿದು ತೋರಿಸ್ತೀನಿ ನೋಡಿ. ಅಷ್ಟು ಸಾಫ್ಟ್ ಇರುತ್ತೆ. ಬಾಯಲ್ಲಿಟ್ಟರೆ ಕರ್ಗಂಗಿರಬೇಕು ಕಬಾಬ್ ಮಾಡಿದ್ರೆ. ಒಂದೊಂದು ಮಕ್ಕಳು ಕಚ್ಚಿ ಉಗಿತಾರೆ. ಅದು ಯಾಕೆ ಅಂದರೆ ಅದು ಒಳಗಡೆ ಸಾಫ್ಟಾಗಿ ಇದಾಗಿರಲ್ಲ. ನಾನು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಟಾಟಾ.